ಮೈಸೂರಿನಲ್ಲಿ ಬೆಮೆಲ್ ಅಧಿಕಾರಿ ಆತ್ಮಹತ್ಯಾ ವಿಚಾರವಾಗಿ ಬೆಮೆಲ್ ಮ್ಯಾನೇಜರ್ ಮೋಹನ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಕೆಇಬಿ ಸಮುದಾಯ ಭವನದ ಬಳಿ ಘಟನೆ ನಡೆದಿರುತ್ತೆ. ವಾಚ್ಮನ್ ಶೆಡ್ನಲ್ಲಿ ಮೋಹನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರವಾಗಿ ಎಂದಿನಂತೆ ಕರ್ತವ್ಯಕ್ಕೆ ತೆರಳಿರುತ್ತಾರೆ ಮೋಹನ್ ಮೃತದೇಹ ಆಸ್ಪತ್ರೆಗೆ ಇದೀಗ ರವಾನೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಅಧಿಕಾರಿಯ ಆತ್ಮಹತ್ಯೆ ವಿಚಾರವಾಗಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ಏನು ಬೆಂಬಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೋಹನ್ ಏನಿದ ಬೆಂಬಲ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ಇಡೀ ದಿನ ಅಪಾರ್ಟ್ಮೆಂಟ್ ಬೋಕಾತಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇರ್ತಾರೆ. ಆದ್ರೆ ನಿನ್ನೆ ಸಂಜೆ ಆಗ್ತಿದೆಗೆ ಆ ಅಪಾರ್ಟ್ಮೆಂಟ್ ಇದು ಕೆಇಬಿ ಸಮುದಾಯ ಭವನದಲ್ಲಿ ವಾಚ್ಮ್ಯಾನ್ ಶೆಡ್ ನಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನೋದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ತಿಳಿದು ಬಂದಿಲ್ಲ. ಬಹಳ ಪ್ರಮುಖ ಕೆಲಸದಲ್ಲಿ ಸ್ಟ್ರೆಸ್ ಇತ್ತ ಅಥವಾ ಬೇರೆ ರೀತಿಯಾದಂತಹ ತೊಂದರೆಗಳಿತ್ತ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಾಥಮಿಕ ಹಂತದ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ರಾತ್ರಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಏನು ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಕುವೆಂಪುನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮೋಹನ್ ಅವರ ಸೂಸೈಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದೇ ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಇತ್ತ ಅಥವಾ ಎಲ್ಲೂ ಕೆಲಸ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಡಿಸ್ಪ್ಯೂಟ್ಗಳಿತ್ತ, ಇದೆಲ್ಲದರ ಬಗ್ಗೆ ಪೊಲೀಸರು ಇಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ, ಜೊತೆಗೆ ಕುಟುಂಬಸ್ಥರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ತದನಂತರ ಕುಟುಂಬಸ್ಥರು ಪೊಲೀಸರು ತನಿಖೆನ ಮಾಡಿದ ನಂತರದಲ್ಲಿ ಇವರ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲಿ ಬೆಮೆಲ್ ಅಧಿಕಾರಿ ಆತ್ಮಹತ್ಯಾ ವಿಚಾರವಾಗಿ ಬೆಮೆಲ್ ಮ್ಯಾನೇಜರ್ ಮೋಹನ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಕೆಇಬಿ ಸಮುದಾಯ ಭವನದ ಬಳಿ ಘಟನೆ ನಡೆದಿರುತ್ತೆ. ವಾಚ್ಮನ್ ಶೆಡ್ನಲ್ಲಿ ಮೋಹನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರವಾಗಿ ಎಂದಿನಂತೆ ಕರ್ತವ್ಯಕ್ಕೆ ತೆರಳಿರುತ್ತಾರೆ ಮೋಹನ್ ಮೃತದೇಹ ಆಸ್ಪತ್ರೆಗೆ ಇದೀಗ ರವಾನೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಅಧಿಕಾರಿಯ ಆತ್ಮಹತ್ಯೆ ವಿಚಾರವಾಗಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ? ಈಗಾಗಲೇ ಏನು ಬೆಂಬಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೋಹನ್ ಏನಿದ ಬೆಂಬಲ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ಇಡೀ ದಿನ ಅಪಾರ್ಟ್ಮೆಂಟ್ ಬೋಕಾತಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇರ್ತಾರೆ. ಆದ್ರೆ ನಿನ್ನೆ ಸಂಜೆ ಆಗ್ತಿದೆಗೆ ಆ ಅಪಾರ್ಟ್ಮೆಂಟ್ ಇದು ಕೆಇಬಿ ಸಮುದಾಯ ಭವನದಲ್ಲಿ ವಾಚ್ಮ್ಯಾನ್ ಶೆಡ್ ನಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನೋದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ತಿಳಿದು ಬಂದಿಲ್ಲ. ಬಹಳ ಪ್ರಮುಖ ಕೆಲಸದಲ್ಲಿ ಸ್ಟ್ರೆಸ್ ಇತ್ತ ಅಥವಾ ಬೇರೆ ರೀತಿಯಾದಂತಹ ತೊಂದರೆಗಳಿತ್ತ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಾಥಮಿಕ ಹಂತದ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ರಾತ್ರಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಏನು ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಕುವೆಂಪುನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮೋಹನ್ ಅವರ ಸೂಸೈಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದೇ ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಇತ್ತ ಅಥವಾ ಎಲ್ಲೂ ಕೆಲಸ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಡಿಸ್ಪ್ಯೂಟ್ಗಳಿತ್ತ, ಇದೆಲ್ಲದರ ಬಗ್ಗೆ ಪೊಲೀಸರು ಇಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ, ಜೊತೆಗೆ ಕುಟುಂಬಸ್ಥರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ತದನಂತರ ಕುಟುಂಬಸ್ಥರು ಪೊಲೀಸರು ತನಿಖೆನ ಮಾಡಿದ ನಂತರದಲ್ಲಿ ಇವರ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲಿ ಬೆಮೆಲ್ ಅಧಿಕಾರಿ ಆತ್ಮಹತ್ಯಾ ವಿಚಾರವಾಗಿ ಬೆಮೆಲ್ ಮ್ಯಾನೇಜರ್ ಮೋಹನ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಕೆಇಬಿ ಸಮುದಾಯ ಭವನದ ಬಳಿ ಘಟನೆ ನಡೆದಿರುತ್ತೆ. ವಾಚ್ಮನ್ ಶೆಡ್ನಲ್ಲಿ ಮೋಹನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರವಾಗಿ ಎಂದಿನಂತೆ ಕರ್ತವ್ಯಕ್ಕೆ ತೆರಳಿರುತ್ತಾರೆ ಮೋಹನ್ ಮೃತದೇಹ ಆಸ್ಪತ್ರೆಗೆ ಇದೀಗ ರವಾನೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಅಧಿಕಾರಿಯ ಆತ್ಮಹತ್ಯೆ ವಿಚಾರವಾಗಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ?
ರೋಟ ಈಗಾಗಲೇ ಏನು ಬೆಂಬಲಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೋಹನ್ ಏನಿದ ಆ ಬೆಂಬಲಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ಇಡೀ ದಿನ ಅಪಾರ್ಟ್ಮೆಂಟ್ ಬೋಕಾತಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇರ್ತಾರೆ. ಆದ್ರೆ ನಿನ್ನೆ ಸಂಜೆ ಆಗ್ತಿದ್ದಕ್ಕೆ ಆ ಅಪಾರ್ಟ್ಮೆಂಟ್ ಇದು ಕೆಇಬಿ ಸಮುದಾಯ ಭವನದಲ್ಲಿ ವಾಚ್ಮ್ಯಾನ್ ಶೆಡ್ ನಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನೋದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ತಿಳಿದು ಬಂದಿಲ್ಲ. ಬಹಳ ಪ್ರಮುಖ ಕೆಲಸದಲ್ಲಿ ಸ್ಟ್ರೆಸ್ ಇತ್ತ ಅಥವಾ ಬೇರೆ ರೀತಿಯಾದಂತಹ ತೊಂದರೆಗಳಿತ್ತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಾಥಮಿಕ ಹಂತದ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ರಾತ್ರಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಏನು ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಕುವೆಂಪುನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮೋಹನ್ ಅವರ ಸೂಸೈಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದೇ ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಇತ್ತ ಅಥವಾ ಎಲ್ಲೂ ಕೆಲಸ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಡಿಸ್ಪ್ಯೂಟ್ಗಳಿತ್ತ, ಇದೆಲ್ಲದರ ಬಗ್ಗೆ ಪೊಲೀಸರು ಇಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ, ಜೊತೆಗೆ ಕುಟುಂಬಸ್ಥರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ತದನಂತರ ಕುಟುಂಬಸ್ಥರು ಪೊಲೀಸರು ತನಿಖೆನ ಮಾಡಿದ ನಂತರದಲ್ಲಿ ಇವರ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲಿ ಬೆಮೆಲ್ ಅಧಿಕಾರಿ ಆತ್ಮಹತ್ಯಾ ವಿಚಾರವಾಗಿ ಬೆಮೆಲ್ ಮ್ಯಾನೇಜರ್ ಮೋಹನ್ ಸುಸೈಡ್ ಮಾಡಿಕೊಂಡಿರ್ತಾರೆ. ಕೆಇಬಿ ಸಮುದಾಯ ಭವನದ ಬಳಿ ಘಟನೆ ನಡೆದಿರುತ್ತೆ. ವಾಚ್ಮ್ಯಾನ್ ಶೆಡ್ನಲ್ಲಿ ಮೋಹನ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರವಾಗಿ ಎಂದಿನಂತೆ ಕರ್ತವ್ಯಕ್ಕೆ ತೆರಳಿರ್ತಾರೆ ಮೋಹನ್ ಮೃತದೇಹ ಆಸ್ಪತ್ರೆಗೆ ಇದೀಗ ರವಾನೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಅಧಿಕಾರಿಯ ಆತ್ಮಹತ್ಯೆ ವಿಚಾರವಾಗಿ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ? ರೋಟ ಈಗಾಗಲೇ ಏನು ಬೆಂಬಲಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೋಹನ್ ಏನಿದ ಆ ಬೆಂಬಲಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ಇಡೀ ದಿನ ಅಪಾರ್ಟ್ಮೆಂಟ್ ಬೋಕಾತಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇರ್ತಾರೆ. ಆದ್ರೆ ನಿನ್ನೆ ಸಂಜೆ ಆಗ್ತಿದ್ದಕ್ಕೆ ಆ ಅಪಾರ್ಟ್ಮೆಂಟ್ ಇದು ಕೆಇಬಿ ಸಮುದಾಯ ಭವನದಲ್ಲಿ ವಾಚ್ಮ್ಯಾನ್ ಶೆಡ್ ನಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನೋದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ತಿಳಿದು ಬಂದಿಲ್ಲ. ಬಹಳ ಪ್ರಮುಖ ಕೆಲಸದಲ್ಲಿ ಸ್ಟ್ರೆಸ್ ಇತ್ತ ಅಥವಾ ಬೇರೆ ರೀತಿಯಾದಂತಹ ತೊಂದರೆಗಳಿತ್ತ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಾಥಮಿಕ ಹಂತದ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ರಾತ್ರಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ಏನು ಮಾರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಕುವೆಂಪುನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮೋಹನ್ ಅವರ ಸೂಸೈಡ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದೇ ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಥವಾ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಇತ್ತ ಅಥವಾ ಎಲ್ಲೂ ಕೆಲಸ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಡಿಸ್ಪ್ಯೂಟ್ಗಳಿತ್ತ, ಇದೆಲ್ಲದರ ಬಗ್ಗೆ ಪೊಲೀಸರು ಇಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ತನಿಖೆಯ ನಂತರವಷ್ಟೇ, ಜೊತೆಗೆ ಕುಟುಂಬಸ್ಥರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ತದನಂತರ ಕುಟುಂಬಸ್ಥರು ತನಿಖೆನ ಮಾಡಿದ ನಂತರದಲ್ಲಿ ಇವರ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.